ಬಂಧುಗಳೇ, ಶ್ರೀರಾಮನ ಸಾವಿಗೆ ಲಕ್ಷ್ಮಣನೇ ಕಾರಣ. ಶ್ರೀರಾಮನ ಅಂತ್ಯ ಹೇಗಾಯಿತು? ಹಿಂದೂ ಧರ್ಮದಲ್ಲಿ ಅಡಕವಾಗಿರುವ ಪ್ರಕಾರ ಶ್ರೀರಾಮನ ಕೊನೆಯ ದಿನಗಳು ಹೇಗಿತ್ತು, ಹೇಗೆ ಕೊನೆ ಉಸಿರೆಳೆದನು ಎಂಬುದನ್ನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನ ನೋಡೋಣ. ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟ್ ಅನ್ನು ಕೊಟ್ಟಿದ್ರೆ ದಯಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇವೆಲ್ಲ ದಾಖಲಾತಿಗಳನ್ನ ಕಲೆಕ್ಟ್ ಮಾಡಿ ವಿಡಿಯೋಸ್ನ ಮಾಡಲಿಕ್ಕೆ ಬಹಳಷ್ಟು ಶ್ರಮವನ್ನ ಪಟ್ಟಿದ್ದೇನೆ. ನನ್ನ ಶ್ರಮಕ್ಕೆ ನಿಮ್ಮ ಮೆಚ್ಚುಗೆಯ ಒಂದು ಲೈಕ್ ಇರಲಿ ಅಂತೇಳಿ ಭಾವಿಸ್ತಾ ವಿಡಿಯೋನ ಪ್ರಾರಂಭ ಮಾಡೋಣ. ಬನ್ನಿ ಗೆಳೆಯರೆ. ಶ್ರೀರಾಮನು ಹಿಂದೂಗಳು ಆರಾಧಿಸುವ, ಹಿಂದೂಗಳಿಗೆ ಸಮಾಜದಲ್ಲಿ ಬಹಳ ದೊಡ್ಡ ಸ್ಥಾನವನ್ನ ಕಲ್ಪಿಸಿಕೊಟ್ಟಂತಹ ಮಹಾನ್ ವ್ಯಕ್ತಿ ಅಂತಂದ್ರೂ ಕೂಡ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ. ಅದೆಷ್ಟೋ ಬಲಶಾಲಿಯಾದ 10 ತಲೆಯ ರಾವಣನನ್ನು ಸಂಹರಿಸಿದ ಶ್ರೀರಾಮನು ಕೇವಲ ಒಂದೇ ಒಂದು ಮಾತನ್ನ ಉಳಿಸಿಕೊಳ್ಳಲು ತನ್ನ ಜೀವನದ 14 ವರ್ಷವನ್ನ, ತನ್ನ ರಾಜ್ಯ, ತನ್ನ ಸೇವಕರನ್ನ, ತನ್ನ ಇಡೀ ಸಾಮ್ರಾಜ್ಯವನ್ನ ಬಿಟ್ಟು ವನವಾಸಕ್ಕೆ ಹೊರಟನು ಶ್ರೀರಾಮ. ಅಂತಹ ಶ್ರೀರಾಮನು ಹಿಂದೂಗಳು ಆರಾಧಿಸುವ ಮಹಾದೈವರ ಅಂತ್ಯ ಹೇಗಾಯಿತು ಎಂಬುದು ಎಲ್ಲರಿಗೂ ಇರುವ ಪ್ರಶ್ನೆ. ಹಲವು ಗ್ರಂಥಗಳ ಪ್ರಕಾರ ಶ್ರೀರಾಮನು ವಿಷ್ಣುವಿನ ಅವತಾರ, 10 ತಲೆಯ ರಾವಣನ ಅಂತ್ಯಕ್ಕಾಗಿ ಭೂಮಿಗೆ ಬಂದನು ಎನ್ನುವುದು ವಾಡಿಕೆ ಅಥವಾ ಗ್ರಂಥಗಳಲ್ಲಿ ಇರುವ ಪ್ರಕಾರ. ಲಕ್ಷ್ಮಣನು ಆದಿಶೇಷನ ಅವತಾರದಲ್ಲಿ ಈ ಭೂಮಿಗೆ ಬಂದಿದ್ದನು. ರಾಮನನ್ನ ಒಂದು ಸ್ವಲ್ಪವೂ ಕೂಡ ಬಿಟ್ಟಿರುವುದಿಲ್ಲ ಈ ಲಕ್ಷ್ಮಣ. ಅದೇ ಕಾರಣಕ್ಕಾಗಿ ವಿಷ್ಣುವು ರಾಮನ ಅವತಾರದಲ್ಲಿ 10 ತಲೆಯ ರಾವಣನನ್ನ ಸಂಹರಿಸಲು ಭೂಮಿಗೆ ಬಂದಾಗ ಆದಿಶೇಷನು ಕೂಡ ಲಕ್ಷ್ಮಣನ ಅವತಾರದಲ್ಲಿ ಶ್ರೀರಾಮನ ಸಹೋದರನಾಗಿ ಜನಿಸಿ ಯಾವಾಗಲೂ ಶ್ರೀರಾಮನ ಬದಿಯಲ್ಲಿಯೇ ಇರುತ್ತಿದ್ದರು. ರಾಮನ ನೋವುಗಳಲ್ಲಿ ಲಕ್ಷ್ಮಣನು ಭಾಗಿಯಾಗುತ್ತಿದ್ದನು. ಶ್ರೀರಾಮನ ಮೇಲೆ ಅಪಾರವಾದ ಪ್ರೀತಿ, ಅಪಾರ ಗೌರವವನ್ನು ಸಹ ಹೊಂದಿದ್ದರು ಲಕ್ಷ್ಮಣ. ಹೀಗೆ ಇಡೀ ಮನುಕುಲಕ್ಕೆ ಮಾದರಿಯಾದ ಸಹೋದರರು. ರಾವಣನ ಅಂತ್ಯ ಸೀತಾಮಾತೆಯ ಅಪಹರಿಸಿದ ಎಂಬ ಕಾರಣಕ್ಕೆ ಆಯಿತು ಎಂಬುದು ನಿಮ್ಗೆಲ್ರಿಗೂ ಕೂಡ ತಿಳಿದಿರುವ ವಿಚಾರವೇ. ರಾವಣನ ಅಂತ್ಯದ ಬಳಿಕ ಮುಂದೇನಾಯಿತು ಎಂಬುದು ಸಾಕಷ್ಟು ಜನರಿಗೆ ಗೊತ್ತಿರದೇ ಇರ್ತಕ್ಕಂಥ ವಿಚಾರ. ಅಂತಹ ಕೆಲವು ಸಂಗತಿಗಳನ್ನು ಇವತ್ತು ನಿಮ್ಮ ಮುಂದೆ ಹಂಚಿಕೊಳ್ಳುವಂಥ ಪ್ರಯತ್ನ ನನ್ನದು. ಕೆಲವು ಶತಮಾನಗಳು ಕಳೆದ ಮೇಲೆ ಶ್ರೀರಾಮನನ್ನು ನೋಡುವ ಸಲುವಾಗಿ ಒಬ್ಬ ಸನ್ಯಾಸಿಯು ಬಂದು ಶ್ರೀರಾಮನ ಬಳಿ ಒಬ್ಬಂಟಿಯಾಗಿ ಮಾತನಾಡಬೇಕು ಎಂದು ಪಟ್ಟನ್ನು ಹಿಡಿದು ಕುಳಿತಿರುತ್ತಾರೆ. ಆಗ ಶ್ರೀರಾಮನು ಆಯಿತು ಬನ್ನಿ ಒಳಗೆ ಎಂದು ಲಕ್ಷ್ಮಣನನ್ನು ಕರೆದು, ನಾನು ಇವರ ಬಳಿ ಒಬ್ಬಂಟಿಯಾಗಿ ಮಾತನಾಡಬೇಕು, ಒಳಗೆ ಯಾರನ್ನೂ ಬಿಡಬೇಡ, ಒಂದು ವೇಳೆ ಯಾರಾದರೂ ಒಳಗೆ ಬಂದರೆ ಅವರ ಮರಣ ದಂಡನೆ ಘೋಷಿಸುತ್ತೇನೆ ಎಂದು ಹೇಳಿ ಸನ್ಯಾಸಿಯೊಂದಿಗೆ ಒಳಗೆ ಹೋಗುತ್ತಾರೆ ಶ್ರೀರಾಮ. ನಂತರ ಅಣ್ಣನ ಆಜ್ಞೆಯ ಪ್ರಕಾರ ಲಕ್ಷ್ಮಣನು ಒಳಗೆ ಯಾರಾದರೂ ಹೋಗುವರಾ ಎಂದು ಬಾಗಿಲಿನ ಹೊರಗೆ ನಿಂತು ಇನ್ನು ಒಳಗೆ ಕರೆದುಕೊಂಡು ಹೋಗಿದ್ದ ಶ್ರೀರಾಮನ ಮುಂದೆ ಇರುವ ಸನ್ಯಾಸಿಯು ನಿಜವಾದ ಸನ್ಯಾಸಿ ಆಗಿರಲಿಲ್ಲ. ಅವರು ರಾಮನ ಆಯಸ್ಸು ಭೂಮಿಯ ಮೇಲೆ ಮುಗಿಯಿತು, ಮತ್ತೆ ಪುನಃ ವಿಷ್ಣು ಲೋಕಕ್ಕೆ ಕರೆದೊಯ್ಯಲು ಬಂದಿದ್ದ ಕಾಲದೈವರಾಗಿರುತ್ತಾರೆ. ಅಷ್ಟರೊಳಗೆ ಹೊರಗೆ ಮುನಿಗಳು ಬರುತ್ತಾರೆ. ನಾನು ಶ್ರೀರಾಮನ ಬಳಿ ಮಾತನಾಡಬೇಕು, ಶ್ರೀರಾಮನನ್ನು ನೋಡಬೇಕು, ಜಾಗ ಬಿಡು ಎಂದು ಅಲ್ಲಿಯೇ ಬಾಗಿಲಿನಲ್ಲಿ ತಂಗಿದ್ದ ಲಕ್ಷ್ಮಣನನ್ನು ಕೇಳುತ್ತಾರೆ. ತನ್ನ ಅಣ್ಣನ ಆಜ್ಞೆಯನ್ನು ಲಕ್ಷ್ಮಣನು ಮೀರುತ್ತಾನೆಯೇ? ಖಂಡಿತ ಇಲ್ಲ, ಒಳಗೆ ಬಿಡುವುದಿಲ್ಲ, ಖಂಡಿತವಾಗಿಯೂ ಆಗುವುದಿಲ್ಲ. ಯಾರನ್ನೂ ಕೂಡ ಒಳಗೆ ಬರದಂತೆ ಅಣ್ಣ ಆಜ್ಞೆ ಆಗಿದೆ, ನಾನು ಯಾರನ್ನೂ ಒಳಗೆ ಬಿಡುವುದಿಲ್ಲ ಎಂದು ಖಂಡಿತವಾಗಿ ಹೇಳುತ್ತಾನೆ ಲಕ್ಷ್ಮಣ. ಆಗ ಕೋಪಗೊಂಡ ಮುನಿಗಳು ಶ್ರೀರಾಮನಿಗೆ ಹಾಗೂ ಈ ರಾಜ್ಯಕ್ಕೆ ಘೋರವಾದ ಶಾಪವನ್ನು ಹಾಕುವುದಾಗಿ ಹೇಳುತ್ತಾರೆ. ಆಗ ಈ ಮಾತನ್ನು ಕೇಳಿದ ಲಕ್ಷ್ಮಣನು ಹೆದರುತ್ತಾನೆ. ನನಗೆ ಅಣ್ಣ ಏನು ಬೇಕಾದರೂ ಮಾಡಲಿ, ಆದರೆ ಅಣ್ಣನಿಗೆ ಮುನಿಗಳು ಶಾಪ ತಟ್ಟಬಾರದು ಎಂದು ತಾನೇ ಅಣ್ಣನ ಆಜ್ಞೆಯನ್ನು ಮೀರಿ ಒಳಗೆ ಹೋಗಿ ಅಣ್ಣ ಮುನಿಗಳು ಬಂದಿದ್ದಾರೆ ಎಂದು ಹೇಳುತ್ತಾರೆ. ಇದನ್ನು ನೋಡಿದ ರಾಮನಿಗೆ ಬಹಳ ದುಃಖವಾಗುತ್ತೆ. ಹೀಗೆ ತನ್ನ ಮಾತನ್ನು ಮೀರಿ ಒಳಗೆ ಬಂದ ತಮ್ಮನಾದ ಲಕ್ಷ್ಮಣನನ್ನ ಮರಣದಂಡನೆಗೆ ಕೊಡಲು ರಾಮನ ಮನಸ್ಸು ಒಪ್ಪುವುದಿಲ್ಲ. ಆದರೆ ಮಾತು ಕೊಟ್ಟಿರುವ ಕಾರಣದಿಂದಾಗಿ ಮರಣದಂಡನೆಗೆ ಬದಲು ಗಡೀಪಾರು ಮಾಡುತ್ತಾರೆ ಲಕ್ಷ್ಮಣನನ್ನ. ಹೀಗೆ ಗಡೀಪಾರಾದ ಲಕ್ಷ್ಮಣನಿಗೆ ಅಣ್ಣನನ್ನು ಬಿಟ್ಟು ಇರುವುದು, ಬದುಕುವುದು ಬಹಳ ಸಂಕಟ ಜೊತೆಗೆ ನೋವನ್ನುಂಟು ಮಾಡುತ್ತದೆ. ಮುಂದೆ ಶ್ರೀರಾಮನಾದ ಅಣ್ಣನನ್ನ ಬಿಟ್ಟು ಬದುಕುವುದು ಲಕ್ಷ್ಮಣನಿಗೆ ತುಂಬಾ ಸಂಕಟ, ತುಂಬಾ ದುಃಖವನ್ನ ಉಂಟು ಮಾಡುತ್ತದೆ. ಈ ಭೂಮಿಯನ್ನ ಬಿಟ್ಟು ಹೋಗಲು ನಿರ್ಧರಿಸುತ್ತಾನೆ ಲಕ್ಷ್ಮಣ. ಸರಿಯೂ ನದಿಯ ಬಳಿ ಬಂದು ಕಾಲು ಇಟ್ಟು ಕೂಡಲೇ ಲಕ್ಷ್ಮಣನು ಆದಿಶೇಷನ ಅವತಾರ ಎತ್ತಿ ವಿಷ್ಣು ಲೋಕಕ್ಕೆ ತೆರಳುತ್ತಾನೆ. ನಂತರ ತಮ್ಮನಿಗೆ ಹೇಗೆ ತನ್ನ ಅಣ್ಣನನ್ನು ಬಿಟ್ಟು ಇರಲು ಸಾಧ್ಯವಿಲ್ಲವೋ ಹಾಗೆ
ಅಣ್ಣನಾದ ಶ್ರೀರಾಮನಿಗೆ ಸಹೋದರನಾದ ಲಕ್ಷ್ಮಣನನ್ನು ಬಿಟ್ಟು ಇರುವುದು ಅಷ್ಟೇ ಅಸಾಧ್ಯವಾಗಿರ್ತಕ್ಕಂಥ ಮಾತಾಗಿತ್ತು. ಶ್ರೀರಾಮನು ಕೂಡ ತನ್ನ ರಾಜ್ಯವನ್ನೆಲ್ಲ ತನ್ನ ಸಹೋದರರ ಮಕ್ಕಳಿಗೆ ನೀಡಿ ವಿಷ್ಣು ಲೋಕಕ್ಕೆ ಹೊರಡಲು ಮುಂದಾಗುತ್ತಾನೆ. ಅಷ್ಟರಲ್ಲಿ ಭಗವಂತನು ರಾಮನನ್ನು ಕರೆದುಕೊಂಡು ಬರಲು ಬಂದಿರುತ್ತಾನೆ. ಆದರೆ ಚಿರಂಜೀವಿಯಾದ ಹನುಮಂತನು ಭಗವಂತನನ್ನು ಒಳಗೆ ಬಿಡುವುದಿಲ್ಲ. ಚಿರಂಜೀವಿಯಾದ ಹನುಮಂತನನ್ನು ಆ ಭಗವಂತನೂ ಕೂಡ ಏನು ಮಾಡುವುದಕ್ಕೆ ಆಗುವುದಿಲ್ಲ. ನಂತರ ಇದನ್ನು ಅರಿತ ಶ್ರೀರಾಮನು ತನ್ನ ಕೈಯಲ್ಲಿದ್ದ ಉಂಗುರವನ್ನು ತೆಗೆದು ಭೂಲೋಕಕ್ಕೆ ಬಿಸಾಕುತ್ತಾನೆ. ಮತ್ತೆ ಹನುಮಂತನಿಗೆ ಆಜ್ಞೆ ಮಾಡುತ್ತಾನೆ, ನೀನು ಹೋಗಿ ಆ ಉಂಗುರವನ್ನು ತೆಗೆದುಕೊಂಡು ಬಾ. ಶ್ರೀರಾಮನ ಆಜ್ಞೆಯನ್ನು ಯಾರಾದರೂ ಮೀರುವುದುಂಟೆ? ಸರಿ ಆಯಿತು, ತಮ್ಮ ಇಚ್ಛೆಯಂತೆಯೇ ಆಗಲಿ ಎಂದು ಹೇಳಿ ಹನುಮಂತ ಭೂಲೋಕಕ್ಕೆ ತೆರಳುತ್ತಾನೆ. ಶ್ರೀರಾಮನ ಉಂಗುರವನ್ನು ತೆಗೆದುಕೊಂಡು ಬರುವಷ್ಟರಲ್ಲಿ ಭಗವಂತನು ರಾಮನನ್ನು ವಿಷ್ಣು ಲೋಕಕ್ಕೆ ಕರೆದುಕೊಂಡು ಹೋಗಿರುತ್ತಾನೆ. ಇದನ್ನು ಕೇಳಿದ ಹನುಮಂತನು ತುಂಬ ದುಃಖಿತನಾಗಿ ಮರವನ್ನೇರಿ ಕುಳಿತು ಬಿಡುತ್ತಾನೆ. ಅಲ್ಲಿಂದ ಇಲ್ಲಿಯವರೆಗೂ ಕೂಡ ಚಿರಂಜೀವಿಯಾಗಿ ಇದ್ದಾರೆ ಹನುಮ. ಹೀಗೆ ವಿಷ್ಣುವು ರಾಮನ ಅವತಾರದಲ್ಲಿ ಬಂದು ಬದುಕಿದ್ದ ರೀತಿ, ಸೀತಾಮಾತೆಯು ಭೂಮಾತೆಯಲ್ಲಿ ಲೀನರಾಗುತ್ತಾರೆ ಎನ್ನುವುದು ಪುರಾಣಗಳು ಹೇಳುವ ಪ್ರಕಾರ. ನೆಕ್ಸ್ಟ್ ಇದೇ ರೀತಿಯಾಗಿರ್ತಕ್ಕಂತಹ ಕುತೂಹಲಭರಿತವಾಗಿರ್ತಕ್ಕಂಥ ಅಂಶವನ್ನು ವಿಡಿಯೋವನ್ನು ನಿಮ್ಮ ಮುಂದೆ ತರುವವರೆಗೂ ಟೇಕ್ ಕೇರ್, ಲವ್ ಯು, ಬಾಯ್.